ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇವತ್ತು ನಾವು ಹೊರಟಿದ್ದೀವಿ ಟು ಟೇಸ್ಟ್ ಸಮಥಿಂಗ್ ವೆರಿ ಯಮಿ. ಸೊ ಎಸ್, ದಿಸ್ ಇಸ್ ದ ಪ್ಲೇಸ್. ಸೊ ವೇಫಲ್ಸ್, ಬೆಲ್ಜಿಯಂ ವೇಫಲ್ಸ್ ರೀಸೆಂಟಾಗಿ ತುಂಬಾ ಫೇಮಸ್ ಆಗ್ತಿರುವಂತಹ ಒಂದು ಸ್ನ್ಯಾಕ್ ಅಂತಲೇ ಹೇಳ್ಬೋದು. ವೇಫಲ್ಸ್ ಎಲ್ಲ ಮೊದಲು ತುಂಬಾ ವೆಸ್ಟ್ರನ್ ಫುಡ್ ಅಂತ ಎಲ್ಲೂ ಸಿಗ್ತಿರ್ಲಿಲ್ಲ. ಯೂಶ್ವಲಿ ಎಲ್ಲಾದರೂ ತುಂಬ ಹೈ ಎಂಡ್ ರೆಸ್ಟೋರೆಂಟ್ಸಲ್ಲಿ ಮಾತ್ರ ಸರ್ವ್ ಮಾಡ್ತಾಯಿದ್ರು. ಬಟ್ ಈಗ ವೇಫಲ್ಸ್, ಬೆಲ್ಜಿಯಂ ವೇಫಲ್ಸಿಂದ ಆಲ್ಮೋಸ್ಟ್ ಎಲ್ಲರೂ ಅದನ್ನು ತಿನ್ನಬಹುದು, ಆ ಥರ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾನು ಬಂದಿರೋದು ಕೆಂಗೇರಿ ಉಪನಗರದಲ್ಲಿರುವಂಥದ್ದು ಏನು ಔಟ್ಲೆಟ್ ಇದೆ ಅಲ್ಲಿ. ಸೊ ಹಾಗೆ ಸುಮ್ಮನೆ ನೋಡ್ತಾ ಇದ್ದಾಗ ಹಿಂಗೆ ಇದು ಬಂತು ಅಂತ. ಬೆಲ್ಜಿಯಂ ವೇಫಲ್ಸ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಬೈ ಬೆಲ್ಜಿಯಂ ವೇಫಲ್ಸ್ ಕೋ 2015. ಸೊ 2 ಫೌಂಡರ್ಸ್, ಶ್ರೇಯಾ ಅಗರ್ವಾಲ್ ಮತ್ತು ಅಲಿಶಾ ಶಿರೋಡ್ಕರ್ ಅಂತ ಇಬ್ಬರು ಲೇಡೀಸ್ ಸೇರಿಕೊಂಡು ಫಸ್ಟ್ ಇದನ್ನು ಸ್ಟಾರ್ಟ್ ಮಾಡಿದ್ದು. ಇನಾಕ್ಸ್ ಥಿಯೇಟರಲ್ಲಿ ಪುಣೆ ನರಮನ್ ಪಾಯಿಂಟ್ ಅಲ್ಲಿ ಫಸ್ಟ್ ಕಿಯಾಸ್ಕ್ ಹಾಕಿ they started selling this. So usually ವೇಫಲ್ಸ್ಗೆ ಎಗ್ಸ್ ಎಲ್ಲ ಹಾಕಿ ಮಾಡ್ತಾರೆ, ಬಟ್ these people started doing it without using eggs or any other things. So it is totally vegetarian and instantly it became very famous because ತುಂಬಾ ಈಸಿಯಾಗಿ ಬೇಗ ಮಾಡಿ ಕೊಡ್ತಿದ್ರು ಆ್ಯಂಡ್ ಫ್ಲೇವರ್ ವಾಸ್ ವೆರಿ ನೈಸ್. ಸೊ ಹಾಗಾಗಿ it started as a kiosk and now it has around 600 to 700 outlets all over India. So ಹೆಂಗಲ್ಲ, ಇಬ್ಬರು ಲೇಡೀಸ್ ಸೇರಿಕೊಂಡು ಒಂದು ಚಿಕ್ಕ ಟ್ರಯಲ್ ಎರರ್ ಇಂದ ಒಂದು ದೊಡ್ಡ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಲೇಡೀಸ್ ಅಂತೂ ವೆರಿ ಪವರ್ಫುಲ್, ನಮ್ಮಂಗಲ್ಲ. ಬಟ್ ಎಸ್, ಐ ರಿಯಲಿ ಗೆಟ್ ವಂಡರ್ ಲೈಕ್ ಹೆಂಗೆ ಇವ್ರಿಗೆಲ್ಲ ಇಷ್ಟೊಂದು ಟೈಮ್ ಇರುತ್ತೆ, ಹೇಗೆ ದೆ ಕಮ್ ಟುಗೆದರ್ ಆ್ಯಂಡ್ ಸ್ಟಾರ್ಟ್ ಸಮಥಿಂಗ್ ವಿಚ್ ಈಸ್ ಲೈಕ್ ಗೋಯಿಂಗ್ ಟು ಬಿ ಎ ಕ್ರೋರ್ ಬಿಸ್ನೆಸ್. ಬಟ್ ಎನಿವೇಸ್, ಅಷ್ಟೊಂದೆಲ್ಲ ನಮ್ಮ ಹತ್ರ ಅಂತೂ ದುಡ್ಡಿಲ್ಲ. ಸೊ ಬೆಟರ್ ಗೋ ಆ್ಯಂಡ್ ಎಂಜಾಯ್. ಸೊ ವೇಫಲ್ಸ್ ತಿನ್ನೋ ಮಜಾನೇ ಒಂಥರ, ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ. 1 ವೇಫಲ್ಸ್ ಈಸ್ ಓಕೆ. 1 ವೇಫಲ್ಸ್ ವಿತ್ ಅನ್ ಐಸ್ ಕ್ರೀಮ್ ಈಸ್ ಲೈಕ್ ತುಂಬ ಸ್ವೀಟ್. ನೀವು ಖಾರ ಎಷ್ಟಾದರೂ ತಿನ್ನಿ ಅನ್ಸೋದಿಲ್ಲ, ಬಟ್ ಒಂದು ಸ್ವೀಟ್ ಏನು ಪರ್ಟಿಕ್ಯುಲರ್ಲಿ ಯಾವುದಾದ್ರೂ ತೊಗೊಳ್ಳಿ, ಐಸ್ ಕ್ರೀಮ್ ಆಗಿರ್ಬೋದು, ವೇಫಲ್ಸ್ ಆಗಿರ್ಬೋದು, ಎನಿಥಿಂಗ್, ಒಂದು ಹೋಲ್ ತಿನ್ನೋ ಅಷ್ಟೊತ್ತಿಗೆ ನಿಮಗೆ ಮುಖಕ್ಕೆ ಅಕ್ಕಿ ತಿಕ್ಕದಂಗೆ ಆಗಿಬಿಡುತ್ತೆ. ಸೊ ದಟ್ ಈಸ್ ಹೌ ಇಟ್ ಈಸ್. ಬಟ್ ದೇ ಹ್ಯಾವ್ ಡಿಫ್ರೆಂಟ್ ವೆರೈಟೀಸ್ ಆಫ್ ವೇಫಲ್ಸ್. ನೋಡ್ತಾ ಇರ್ಬೋದು ಹೇಗೆ ಮಾಡ್ತಾರೆ ಅಂತಲೂ. ಸೊ ಇಷ್ಟೊಂದು ವೇಫಲ್ ಮೇಕರ್ಸ್ನ ಇಟ್ಕೊಂಡು ಟಕ ಅಂತ ಮಾಡ್ತಾರೆ. ಸೊ ನಾನು ಆಲ್ ಓವರ್ ಬ್ಯಾಂಗ್ಳೂರು ಎಲ್ಲೆಲ್ಲಿ ವೇಫಲ್ಸ್ ತಿಂದಿದ್ದೀನಿ, ಎಲ್ಲೆಲ್ಲಿ ಹೋಗಿದೆ, ಅಲ್ಲಿಂದೆಲ್ಲ ಸ್ವಲ್ಪ ಮಾಡಿಬಿಟ್ಟು ಐ ಹ್ಯಾವ್ ಟೇಕನ್ ದ ಶಾರ್ಟ್ಸ್. ಸೊ ಇಟ್ಸ್ ಓನ್ಲಿ ಟು ಶೇರ್ ದ ಥಿಂಗ್ ದಟ್ ವೇಫಲ್ಸ್ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ವೆರಿ ಟೇಸ್ಟಿ. ಜಾಸ್ತಿ ತಿನ್ನಕ್ಕೆ ಹೋಗ್ಬಿಡಿ, ಶುಗರ್ ಜಾಸ್ತಿ ಆಗುತ್ತೆ ಅಂತ ಅನ್ಬೋದು. ಬಟ್ ಇಟ್ಸ್ ಲೈಕ್ ವೆರಿ ನೈಸ್ ಆ್ಯಂಡ್ ಕಿಡ್ಸ್ ಮೈಟ್ ಲವ್ ಇಟ್ ಅ ಲಾಟ್. ಸೊ ಒನ್ಸ್ ಇನ್ ಅ ವೈಲ್ ಟ್ರೀಟ್ ಎಲ್ಲರಿಗೂ ಬೇಕೇ ಬೇಕು. ಆ್ಯಂಡ್ ಬಡ್ಜೆಟ್ಟಲ್ಲಿ ಸಿಂಪಲ್ಲಾಗಿ ಒಂದು ಸೂಪರಾಗಿ ಟೇಸ್ಟ್ ಬಡ್ಸಿಗೆ ಸಕ್ಕದಾಗಿ ಅಂತ ಒಂದು ಇದು ಓಕೆ. ಅದು ಯಾವಾಗಲಾದರೂ ವೀಕೆಂಡಲ್ಲಿ ಹೋಗ್ಬಿಟ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ನನಗಂತೂ ಇಷ್ಟ ಆಯಿತು, ಅದಕ್ಕೆ ನಾನು ಶೇರ್ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಮೇ ಬಿ ಟ್ರೈ ಮಾಡಿರಲ್ಲ ಅಥವಾ ಮಾಡಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿ ಒಂದ್ಸತಿ, ಯು ಮೈಟ್ ಲೈಕ್ ಇಟ್. ಅದರಲ್ಲಿ ಬೇರೆ ಬೇರೆ ಕಾಂಬಿನೇಷನ್ಸು ಇದೆ, ಯಾವ ಥರ ಅಂತ ಒಂದೆರಡು ನೀವು ತಿಂದರೆ ಆಮೇಲೆ ಗೊತ್ತಾಗುತ್ತೆ. ಬಟ್ ಎನಿವೇಸ್, ವಿ ರಿಯಲಿ ಲೈಕ್ ಇಟ್ ಆ್ಯಂಡ್ ಇವಾಗ ಯಾವಾಗ ಅನ್ಸುತ್ತೆ ತಿನ್ಬೇಕಂತ ಹೇಳಿ. ಸೊ ವಿ ಶ್ಯೂರ್ಲಿ ಗೋ ಆ್ಯಂಡ್ ಈಟ್ ಇಟ್ ಆ್ಯಂಡ್ ವಿ ರಿಯಲಿ ಎಂಜಾಯ್. ಸೊ ನೀವೂ ಏನಾದರೂ ಟ್ರೈ ಮಾಡಬೇಕು ಅಂತ ಇದ್ದರೆ
ಗೋ ನಾವ್ ಆ್ಯಂಡ್ ಯಾರಿಗಾದ್ರೂ ಸುಮ್ಮನೆ ಒಂದು ಗೆಟ್ ಟುಗೆದರ್ ಅಥವಾ ಟ್ರೀಟ್ ಈ ಥರ ಕೊಡಬೇಕು ಅಂತ ಇದ್ದರೆ ಯು ಶುಡ್ ವಿಸಿಟ್ ವೇಫಲ್ಸ್, ಬೆಲ್ಜಿಯಂ ವೇಫಲ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.